ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಜುಲೈ 11, 2025ರಂದು 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಅಪಾರ ಭಕ್ತರಿಂದ ನಾಡದೇವತೆ ದರ್ಶನ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದ BY ರಾಘವೇಂದ್ರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ, ಶಾಸಕ A ಮಂಜು, ಶಾಸಕ TS ಶ್ರೀವತ್ಸ, L ನಾಗೇಂದ್ರ ಸೇರಿದಂತೆ ಇನ್ನಿತರ ಗಣ್ಯರು ದೇವಿ ದರ್ಶನ ಪಡೆದರು. ಪವಿತ್ರ ಆಷಾಢ ಮಾಸದ ಈ ಶುಕ್ರವಾರದಂದು ಕುಟುಂಬದ ಸರ್ವ ಸದಸ್ಯರ ಜೊತೆಯಲ್ಲಿ ನಮ್ಮ ನಾಡದೇವಿಯ ದರ್ಶನವನ್ನು ತೆಗೆದುಕೊಳ್ಳೋಕೆ ಬಂದಿದ್ದೀನಿ. ನಾಡಿನ ಸಮಸ್ತ ಮಹಾಜನರಿಗೆ ದೇವಿಯ ಆಶೀರ್ವಾದ ಆಗಲಿ, ನಮ್ಮ ಸರ್ಕಾರದಿಂದ ಈ ರಾಜ್ಯದ ಎಲ್ಲರಿಗೂ ಒಳಿತಾಗಲಿ ಅಂತ ಬೇಡಲಿಕ್ಕೆ ಬಂದಿದ್ದೇನೆ. ಸಂಪ್ರದಾಯದ ಪ್ರಕಾರ ಇವತ್ತು ಬಹಳ ಶ್ರೇಷ್ಠ ದಿವಸ ಅಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ಆ ತಾಯಿಯ ದರ್ಶನವನ್ನು ಮಾಡೋದಕ್ಕೆ ನಾನು ನನ್ನ ಶ್ರೀಮತಿಯವರು ಬಂದಿದ್ದೇನೆ, ದರ್ಶನ ಮಾಡಿದ್ದೇನೆ. ರಾಜ್ಯಕ್ಕೆ ಮತ್ತು ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ. ನಮಗೆ ಪ್ರತಿ ವರ್ಷವೂ ಕೂಡ ಮಳೆ ಬೆಳೆ ಚೆನ್ನಾಗಾದರೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಇಲ್ಲದೆ ಹೋದರೆ ಭಾಳ ಜನ ತೊಂದರೆಗೀಡಾಗ್ತಾರೆ, ಭಾಳ ಕಷ್ಟಗಳನ್ನು ಅನುಭವಿಸ್ತಾರೆ. ಹಿಂದೆಲ್ಲ ನಾವು ಬರಗಾಲಗಳು ಬಂದಂಥ ಸಂದರ್ಭದಲ್ಲಿ ನೋಡಿದ್ದೇವೆ. ಇದು ಸರ್ಕಾರಕ್ಕೂ ಕೂಡ ಒಂದು ಸವಾಲಾಗುತ್ತೆ. ಅದಕ್ಕಾಗಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಸರ್, ಈಗ ಕಾಂಗ್ರೆಸ್ಸಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಆಗ್ತಾ ಇರೋದು, ಅದು ಸೀನಿಯರ್ ಆಗಿ ನಿಮಗೆ ಕ್ರಾಂತಿ ಕಾಣ್ತಾ ಇದೆಯಾ? ಅದ್ರ ಬಗ್ಗೆ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಬಂದಿರೋದೇ ಈಗ ಧಾರ್ಮಿಕ ವಿಚಾರಕ್ಕೆ, ದೇವಸ್ಥಾನಕ್ಕೆ, ತಾಯಿಯ ದರ್ಶನಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳೋದು, ಅದರಲ್ಲಿ ನಮ್ಮದು ಸೇರ್ಕೊಳ್ಳುತ್ತಲ್ವ. ಹಾಗಾಗಿ ರಾಜಕೀಯದ ವಿಚಾರಗಳನ್ನು ಇಲ್ಲಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ. ನಿಜವಾಗೂ ಇವತ್ತು ತಾವು ಗಮನಿಸಿದಿರ ಮೀಡಿಯಾದವರು, ನಿಮಗೆ ಮೊದಲು ಗೊತ್ತಾಗೋದು, ಇಲ್ಲೇ ಗೊತ್ತಾಗೋದು ಮೊದಲು ಅಂತ ನೀವು ಹಾಕೊಂಡಿರ್ತೀರಲ್ಲ. ಹಾಗೆ ರಾಜಕೀಯದ ಬೆಳವಣಿಗೆಗಳು ಗಮನಿಸಿದ್ದೀವಿ. ಎಲ್ಲವೂ ಒಳ್ಳೆಯದಲ್ಲಿ ಸುಖಾಂತಿ ಆಗುತ್ತೆ ಅಂತೇಳಿ ನನಗೆ ಅನಿಸುತ್ತೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅವರು ಮೊದಲು ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆದಂಗೆ ಆಯ್ತಲ್ಲ. ಅಲ್ಲಿಗೆ 2ನೇ ಚೀಫ್ ಮಿನಿಸ್ಟರ್ ಬರಲ್ಲ ಈ ಅವಧಿಗೆ ಅಂತ ಅವರು ಹೇಳಿದ್ದಾರೆ. ಅಲ್ಲ, ತಮ್ಮ ಅನುಭವದಲ್ಲಿ ತಮಗಿರೋ ಅನುಭವ ಅದೆಲ್ಲ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ. ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ. ಏನೇ ನಿರ್ಧಾರ ಮಾಡಿದರೂ ಕೂಡ ಅವರೇ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಂದಿಬೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು. ಅವತ್ತು ನಾನು ಕೂಡ ಅವ್ರ ಜೊತೆಯಲ್ಲಿ ನಾನು 5 ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನನ್ನ ದೆಹಲಿಯಲ್ಲಿ. ಹಾಗಾಗಿ ಒಳ್ಳೆಯ ಆಡಳಿತ, ನಾವು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ ಚುನಾವಣೆ ಮೊದಲು. ಅದಕ್ಕಾಗಿ ಅದನ್ನು ಮಾಡ್ತಾ ಇದ್ದೇವೆ, ಮುಂದೆನೂ ಕೂಡ ಮಾಡ್ತೇವೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ, ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವಾ? ಸಾಕು, ಥ್ಯಾಂಕ್ ಯು. ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ದೀವಿ. ಇಡೀ ರಾಜ್ಯದ ದೇಶದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮತ್ತು ನಮ್ಮ ಸ್ನೇಹಿತರ ಪರವಾಗಿ ಭಗವಂತನ ಇವತ್ತು ಬೇಡ್ಕೊತಾ ಇದ್ದೀನಿ. ಮಳೆ ಬೆಳೆ ಎಲ್ಲ ಆಗಲಿ, ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಕಾಂಗ್ರೆಸ್ಸಲ್ಲಿ CM ಒಪ್ಪಂದ ಆಗಿತ್ತು ಅಂತ ಮಾತಾಡ್ತಾರೆ, ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಾನೇ 5 ವರ್ಷ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರೇ ಕೇಳ್ತಾವ್ರೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈಗ ಅವರೇ ಇರೋದ್ರಿಂದ ಅವ್ರು ಯಾಕೆ ಕೇಳಬೇಕು, ಯಾಕೆ ಅರ್ಥ ಆಯ್ತಲ್ಲ ಅವರೇ ಚೀಫ್ ಮಿನಿಸ್ಟರ್, ಅವರೇ ಅಲ್ಲ, ಬೇರೆ ಯಾರು ಇದ್ದಾರೆ. ಈಗ ಅವರೇ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗಲೂ ರಾಜ್ಯದ 224 ಜನಕ್ಕೆ ಕ್ಷೇತ್ರಕ್ಕೆ ಎಲ್ರಿಗೂ ಕೂಡ ಈಗ ಆಸ್ ಆ್ಯಂಡ್ ನಾವು
ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು. ಕೊಡ್ತಾರ ಅವರು ನಾನು JDS ಪಕ್ಷದ ಶಾಸಕ, ನನ್ನನ್ನು ಬಿಟ್ಕೊಡ್ತಾರ ಅಂತ ಕೇಳಿದ್ರೆ ನಾನೇನು ಹೈಕಮಾಂಡ್ ಆಗಿದೆ ಹೇಳ್ಬೋದಾಗಿತ್ತು, ಅವ್ರ ಹೈಕಮಾಂಡ್ ಹೇಳ್ಬೇಕು. ಹಳೆ ಬಾಂಧವ್ಯ ಎಲ್ಲ ಇದೆಯಲ್ಲ ಇಲ್ಲ, ನನಗೆ ಸಿದ್ದರಾಮಯ್ಯನವರು 2013ರಲ್ಲಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಶಾಸಕನಾಗಿದ್ದೆ, ಮಂತ್ರಿನೂ ಆಗಿದ್ದೆ. ನನಗೆ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ. 2000 ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಈಗ ಸಿದ್ದರಾಮಯ್ಯನವರೇ ಬೇರೆ. ಬಟ್ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇರೋದ್ರಿಂದ ಅವರೇ ಇದ್ದಾರೆ. ಎಲ್ಲಿವರೆಗೆ ಇರ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಕೊನೆಗೊಂದು ಪದನೂ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಓವರ್ ಶೇರಿಂಗ್ ಅನ್ನೋದಾಗಿತ್ತು ಅನ್ನೋ ಚರ್ಚೆ ಎಲ್ಲ ಪಕ್ಷದವರು ಸಹ ಮಾಡ್ತಾ ಇದ್ರು. ನಮ್ಮ ಪಕ್ಷದ ಒಳಗೊಂಡಂತೆ BJP ಅವರು ಹೇಳಿದ್ರು ಓವರ್ ಶೇರಿಂಗ್ ಆಗಿದೆ, DK ನೋಡ್ರಿ, ಪವರ್ ಶೇರಿಂಗ್ ಆಗಿದ್ರೆ ಅವ್ರವ್ರ ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತಾರೆ. ಅದನ್ನು ಹೇಳ್ಬೇಕಾದವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು. ಈಗ ಬೇರೆ ಯಾರು ಮಾತಾಡಿದ್ರು ಅದು ಲೆಕ್ಕಕ್ಕಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ ಶಾಸಕರ ಅಭಿಪ್ರಾಯ ತಗೊಂಡು ಮಾಡ್ತಕ್ಕಂಥದ್ದು ಸಂಪ್ರದಾಯ. ನನಗೆ ಗೊತ್ತಿದ್ದಂಗೆ ಯಾವ ಶಾಸಕದ ಸಂಪ್ರದಾಯದಲ್ಲೂ ನಡೆದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೋ ಅದರಂತೆ ನಡ್ಕೊಂಡ್ಬಂದಿದೆ. ಈಗಾಗಲೇ ಶಾಸಕರು ಅವ್ರ ಜೊತೆ ಇಷ್ಟೇ ಇರೋದು, ನನ್ನ ಜೊತೆ ಇಷ್ಟೇ ಇರೋದು ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾರು ಶಾಸಕರು ಯಾರ ಜೊತೆ ಇರ್ತಾರೋ ಏನೋ. ನಾವು 2028ಕ್ಕೆ ನಮ್ಮ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ. ಅದು ಈಗ ಮೈಸೂರಲ್ಲಿ ನೋಡಿ, ಅಸಮಾಧಾನ ಇದ್ದಾರೆ ಅಂತ ಅವರು ನನಗೆ ಗೊತ್ತಿಲ್ಲ, ಜೊತೆಲೇ ಇದ್ದಾರೆ ನಮ್ಮ ಜೊತೆಲಿ. ಅಸಮಾಧಾನ ಏನಿಲ್ಲ, ವೈಯಕ್ತಿಕ ಕಾರಣ ಅವ್ರಿಗೇನೋ ಬರ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಅವ್ರ ಶಾಸಕರು ನಮ್ಮ JDS ಶಾಸಕರೇ, ಅವರು ಬೇರೆ ಶಾಸಕರಲ್ಲ. ನನಗೆ ಪಕ್ಷ ಸಂಘಟನೆ ಎಲ್ಲೂ ಕೂಡ ಇಲ್ಲ. ಅವರು ಹಾಗಾಗಿ ಅವ್ರನ್ನ ಕರೆಸೋ ಪ್ರಯತ್ನ ಮಾಡ್ಕೋತೀರಾ? ಅಲ್ಲ, 100% ಕಲಿಸೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ, ಮನ್ಸುಗಳ ದೇಶದಲ್ಲಿ ಸಂಸಾರದಲ್ಲಿ ಒಂದು ಮಣಗೋವರಿಗೆ ಇರ್ತಿದ್ದಲ್ಲ, ಹಂಗೆ ಬರ್ತಾ ಬರ್ತಾ ಚುನಾವಣೆ ಬರ್ತಾ ಎಲ್ಲ ಸರಿ ಹೋಗ್ತಾರೆ, ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಎಲ್ಲ ಒಂದಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈ ರಾಜ್ಯದಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ನಾಯಕತ್ವ ಬದಲಾವಣೆ, CM ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಅನ್ಸಲ್ವ ಅಂತ? ನೋಡಿ, ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅಭಿವೃದ್ಧಿ ದುಡ್ಡೇ ಕೊಡ್ತಾ ಇಲ್ವಲ್ಲ, ಚರ್ಚೆ ಮಾಡ್ಕೊಳ್ತಾರೆ. ದುಡ್ಡು ಕೊಟ್ಟಿರ್ತಾನೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದು. ಈಗ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಸಬ್ಜೆಕ್ಟ್ ಬಿಟ್ಟವ್ರೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ, 5 ಬೀಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತದ್ದು ಎಲ್ರಿಗೂ ಗೊತ್ತಿದೆ. ಬಹುಶಃ ನಮಗೆ ಚಾಮುಂಡೇಶ್ವರಿ ಮುಖಾಂತರ ಮುಖ್ಯಮಂತ್ರಿ ಕೇಳೋದಿಷ್ಟೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ, 224 ಜನಕ್ಕೂ ಮುಖ್ಯಮಂತ್ರಿ, ನೀವು ಕಾಂಗ್ರೆಸ್ ಇದನ್ನ ನಾಯಕರಷ್ಟೇ, ನೀವು ಎಲ್ಲ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. DK ಶಿವಕುಮಾರ್ CM ಆಗೇ ಆಗ್ತದೆ ಅಂತೇಳಿ ಅವ್ರ ಬೆಂಬಲಿಗರು ಮಾತನಾಡ್ತಾರೆ. ಸಾಧ್ಯತೆ ಕಾಣಿಸ್ತಾ ಇದೆಯಾ ಅಂತ ರಾಜಕಾರಣದಲ್ಲಿ? ನೋಡಿ, ಕಾಂಗ್ರೆಸ್ ಬರಬೇಕಾದ್ರೆ DK ಶಿವಕುಮಾರ್ ಅವರ ಶ್ರಮ ಜಾಸ್ತಿ ಇತ್ತು. ಅವಾಗ ಮೊದಲೇ 136 ಬರಬೇಕಾದ್ರೆ DK ಶಿವಕುಮಾರ್ ಅವರ ಚಿಂತನೆ ಪಂಚನೆ ಎಲ್ಲ ಆಯಿತು. ಅದಾದ ನಂತರ MLAಗಳೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು, ಏನು ಮಾಡಿದ್ರು ಅಂತ ಗೊತ್ತಿದೆ. ಇದು ಕಾಂಗ್ರೆಸ್ಸು ರಾತ್ರಿ 12 ಗಂಟೆಯಲ್ಲಿ ಪಾರ್ಟಿ ಹುಟ್ಟಿರೋದು, ಯಾವಾಗ ಏನೇನು ಮಾಡ್ತಾರೆ ಏನೋ ಗೊತ್ತಾಗಲ್ಲ. ಸೊ ಅದಕ್ಕೆ ಕಾದು ನೋಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ನಮಗೆ ಅವಶ್ಯಕತೆ ಏನಿಲ್ಲ, ನಮಗಾಗಲಿ BJP ಅವ್ರಿಗಾಗಲಿ ಏನು ಅವಶ್ಯಕತೆ ಏನಿಲ್ಲ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥದ್ದಲ್ಲಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಸಂತೋಷ. DK ಶಿವಕುಮಾರ್ಗೆ ಬಿಟ್ಕೊಟ್ಟು ಅರ್ಹತೆ ಇದ್ದವರಿಗೆ ಸಿಗ್ತಕ್ಕಂಥದ್ದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರ ಚುನಾವಣೆಯಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅಂತ ಒಂದು ಚರ್ಚೆ. ಅಲ್ಲಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದಿಶೆ ಮೇಲೆ ನಾವು 2030-40 ಸೀಟ್ ಕೊಡ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವ್ರು ಬುದ್ಧಿ ಕಲ್ತಿದ್ದಾರೆ, ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು DK ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೆ ಇದ್ರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಅಡ್ವಾಂಟೇಜ್ ಜಾಸ್ತಿ ಇದೆಯಾ? ಸಿದ್ದರಾಮಯ್ಯ ಅಡ್ವಾಂಟೇಜ್ ಜಾಸ್ತಿ. ಯಾರು ಚೀಫ್ ಮಿನಿಸ್ಟರ್ ಆದರೂ ನಮಗೆ ತಾಪತ್ರ ಏನಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಮಗೆ ಮೈತ್ರಿ ಆಗಬೇಕಾಗಿರೋದು, ನನಗಾಗಲಿ, ಕುಮಾರಸ್ವಾಮಿಗಾಗಲಿ, ಅಶೋಕ್ ಆಗಲಿ ಎಲ್ಲ ಕಾರ್ಯಕರ್ತರಿಗೋಸ್ಕರ ಇವತ್ತು ಒಂದಾಗಬೇಕು. ಕಾರ್ಯಕರ್ತರು ಉಳಿಬೇಕಂದ್ರೆ 2 ಪಕ್ಷನೂ ಒಂದಾಗಿ ಹೋಗ್ಬೇಕು. ಬಹುಶಃ ನಿಮಗೆ ಅರ್ಥ ಆಗ್ತದೆ. 138 ಸೀಟ್ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಪಾರ್ಲಿಮೆಂಟಲ್ಲಿ ನಾವು 151 ಕ್ಷೇತ್ರದಲ್ಲಿ ಮುಂದೆ ಇದ್ದೀವಿ ಮತದಾನದಲ್ಲಿ. ಬಹುಶಃ ಇವತ್ತಿನ ನಮ್ಮ ಮೋದಿಯವರ ಒಂದು ಭಾರತ ದೇಶದ ಬಗ್ಗೆ ಚಿಂತೆ ಇದೆಯಲ್ಲ, ಅದು ಹೊರವಾಗಿ 170 ಆಶ್ಚರ್ಯ ಇಲ್ಲ ರಾಜ್ಯದಲ್ಲಿ. ಥ್ಯಾಂಕ್ ಯು.
ಆಷಾಢ ಶುಕ್ರವಾರ ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಈ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿದೆ. ತಾಯಿಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ, ನಮಸ್ಕಾರ. ನಾಡದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಈ ಆಷಾಢ ಶುಕ್ರವಾರ ಪೂಜೆ ಮಾಡೋದು ಭಾವನೆಲ್ಲ ಒಂದು. ಅದೇ ರೀತಿ ನಾನು ಕೂಡ ದೇವಿಯ ದರ್ಶನಕ್ಕಾಗಿ ಬಂದು ವಿಶೇಷವಾಗಿ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡೆದಿದ್ದೇನೆ. ಅದು ಭಾಳ ಸಂತೋಷವಾಗಿದೆ. ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನೇ ನೋಡೋದಲ್ಲ, ಬೇರೆಯವ್ರಿಗೂ ಕೂಡ ಒಂದು ಶಿಸ್ತುಬದ್ಧವಾಗಿ ಏನು ಈ ಮೈಸೂರಿನ ಆಡಳಿತ ಮಾಡಿರ್ತಕ್ಕಂಥದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಎಲ್ಲರ ಆಸೆಯ ಮಳೆ ಬೆಳೆ ಚೆನ್ನಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಜೀವನ ನಡೆಸಿ ಅಂತ ಆಶಿಸಿ ಭಕ್ತಾದಿಗಳಿಗೆ ನನ್ನ ಧನ್ಯವಾದಗಳು. ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು 5 ವರ್ಷ ಸಿದ್ದರಾಮಯ್ಯ ಕೀರ್ತಿದೇಶಿಲ್ಲ ಅನ್ನುವಂಥದ್ದು, ಬಿಜೆಪಿ ಇಲ್ಲ ಅಂತಿದೆ. ನಮ್ಮ ಪ್ರಕಾರ ಏನು ಹೇಳ್ತಾರೆ? ಬಿಜೆಪಿಯವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಮೊದಲನೇ ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ. ಈ ವಿಷಯದಲ್ಲಿ ಭಾಳಷ್ಟು ಗೊಂದಲಗಳು ಆಗಿರೋದ್ರಿಂದ ಇವತ್ತು ರಾಜ್ಯ ಕೇಂದ್ರದಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಾದ ಪ್ರಕಾರ ನೀವು ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಮೊನ್ನೆ ಒಂದಿಬ್ಬರು MLAಗಳು ಹಾಕಿದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಹೊರತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲಿಗೆ ಇನ್ನು ಉಳಿದ 2.5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ನಮ್ಮ ಹೈಕಮಾಂಡ್ ನಮಗೆ ಹೇಳಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಮಾಧ್ಯಮಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನೊಬ್ಬ ಶಿಸ್ತುಬದ್ಧ, ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ. ಹೈಕಮಾಂಡ್ ಏನು ಹೇಳುತ್ತೆ ಅಲ್ಲ, ನಿನ್ನೆ ಮಾತಾಡ್ತಾ ಸಿದ್ದರಾಮಯ್ಯನವರು ಅಂತಾರೆ DK ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಮಾತಾಡ್ತಾರೆ. ಅಂದ್ರೆ ಅವ್ರಿಬ್ರು ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ? ರಾಜಕೀಯದಲ್ಲಿ ಯಾರೂ ಕೂಡ ಆಸೆಯಿಂದಲೇ ರಾಜಕೀಯ ಮಾಡ್ತಾರೆ. ಎಲ್ಲರೂ ಸೋದೆಯಾಗಿ ಆಗೋದಿಲ್ಲ. ಅವ್ರ ಅಧಿಕಾರ ಬಂದಂಥ ಸಮಯದಲ್ಲೂ ಬಿಟ್ಟುಕೊಟ್ಟಿದ್ದಾರೆ. ಎಲ್ರಿಗೂ ಆಸೆ ಇದೆ. ಸಿದ್ದರಾಮಯ್ಯನವರು ರಾಜ್ಯದ ನಾಯಕತ್ವಕ್ಕೆ ಶ್ರಮವಹಿಸಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತಮ್ಮದೇ ಆದಂಥ ಕಾರ್ಯ ಮಾಡಿದ್ದಾರೆ. ಜೋಡೆತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅವಕಾಶ ಬಂದಾಗ ಆಗಲಿಲ್ಲ. ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆ ಬಂತು? ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡೋದು? ಒಳಗೆ ಏನು ನಡೀತಿದೆ? ಅವ್ರ ಮಾತನ್ನು ಅವ್ರನ್ನ ಕೇಳಬೇಕು. ಸರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಸ್ಪೆಷಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಕಂಪ್ಲೇಂಟ್ ಇದೆ. ಅದು ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು. ಈಗಲೂ ಕೂಡ ಬರ್ತಾ ಇಲ್ಲ. ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕಾಗಿ ನಿಂತಿತ್ತು. ಏನಕ್ಕೆ? ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ 59,000 ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತಾರೆ. ಶಾಶ್ವತವಾಗಿ ನಾವು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಒಂದು IT ಆಗಲಿ GST ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು. ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕಂತ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 30 ತಿಂಗಳು ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದಿನ ಕೊಡ್ತೀವಿ. ಅಲ್ಲ, ತಿಂಗಳು ಕೊಡೋಕ್ಕೆ ಆಗ್ತಾ ಇಲ್ಲ. ತಿಂಗಳು ಕೊಡೋದು ಬೇರೆ ಬೇರೆ ವಿಷಯಗಳಿಂದ ವಿಚಾರ ಆಗ್ತದೆ ಅನ್ನೋದು. ಇವತ್ತು ತಲುಪೋದು ನಾಳೆ ತಲುಪುತ್ತೆ. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲ. ಕೊಟ್ಟೆ GST ವಿಚಾರದಲ್ಲಿ ಫಲಾನುಭವಿಗಳು ಕಟ್ಟಾಗ್ಬೋದಾ? ಇಲ್ಲ, ಅದನ್ನು ಹೇಳಿದಲ್ಲ. ಒಂದು ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು. ಆಗಬಾರ್ದು ಅಂತೇಳಿ ಪರ್ಮನೆಂಟ್ GST ಇರೋರಿಗೆ ಮಾತ್ರ ತಪ್ಪುತ್ತೆ. ಅದು ಬಿಟ್ಟು ಆ ರೀತಿ ಇದ್ದಂಥ 1,20,000 59,000 ಕ್ಲಿಯರ್ ಮಾಡಿದ್ವಿ. ಉಳಿಕೆನೂ ಕ್ಲಿಯರ್ ಮಾಡಿ ಸರ್, ಎಲ್ಲೇ ಫಸ್ಟ್ ಟೈಮ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ನಾಳೆ 5 ವರ್ಷ ಮುಖ್ಯಮಂತ್ರಿಗೆ ಇರ್ತೀನಿ ಅಂತ ಹೇಳಿ. ಅವ್ರಿಗೆ ನೆನ್ನೆ ಮಾತ್ರ ಹೇಳಿದ್ರು. ನೀವು ಅವರ
ಪಟ್ಟ ಶಿಷ್ಯರಾಗಿ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಸರ್ ಅಂತ? ಆ ರೀತಿ ನಾವು MLAಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಡಕ್ಕೆ ಹೋಗಿಲ್ಲ. ನಾನೊಬ್ಬ ನೀವು ಹೇಳಿದ ರೀತಿಯಲ್ಲಿ ಕಟ್ಟ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ಆಮೇಲೆ ಸಾರ್ವಜನಿಕರೊಟ್ಟಿಗೆ ಮಾಡಿದ್ದಾರೆ. ಆದ್ರೆ ಜನರು ಕ್ರೌಡು ಡಿಸಿಪ್ಲಿನ್ ಬಂದ್ರೆ ಈ ಕ್ರೌಡ್ ಮೇಂಟೈನ್ ಮಾಡೋಕ್ಕೆ ಡಿಸಿಪ್ಲಿನ್ ಈಗ ಚಾಮುಂಡಿ ಬೆಟ್ಟಕ್ಕೆ ತಿರುಪತಿ ದೇವಸ್ಥಾನಕ್ಕೆಲ್ಲ ಹೋಗ್ಲು ಡಿಸಿಪ್ಲಿನ್ ನಡೆಯುತ್ತೆ. ಇವನ್ ಧರ್ಮಸ್ಥಳದಲ್ಲೂ ಸಾವಿರಾರು ಜನ ಕಾರ್ತಿಕ ಮಹೋತ್ಸವದಲ್ಲಿ ದರ್ಶನ ಮಾಡ್ತಾರೆ. ಚಾಮುಂಡಿ ತಾಯಿ ದರ್ಶನಕ್ಕೂ ಅಷ್ಟೇ ಜನ ಇದ್ದಾರೆ. ಆದರೆ ಆ ಜನ ಡಿಸಿಪ್ಲಿನಲ್ಲಿ ಹೋಗ್ತಾ ಇದ್ದಾರೆ. ಒಬ್ರು ನಾನು ನೋಡಬೇಕು ಅವರೆಲ್ಲ ತುಂಬ ಇದರ ಕಾತರ, ಆ ಕಾತ್ರದಲ್ಲಿ ಏನಾದರೂ ಇನ್ಸಿಡೆಂಟ್ ಆಗುತ್ತೆ ಅಂತ ಭಾಳ ಭಯ. ನೀವು ಇಲ್ಲಿ ಬಂದ್ಬಿಡಿ ಸಾವು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.